ಎಕ್ಸೆಲ್ ಅಲ್ಲಿ ನಾವು ಮಲ್ಟಿಪಲ್ ಶೀಟ್ಸ್ ಅಲ್ಲಿರೋ ಸೇಮ್ ಸೆಲ್ ವ್ಯಾಲ್ಯೂಸ್ ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ನಾವು ಸಮ್ಮರೈಸ್ ಮಾಡೋದಕ್ಕೆ ಫಾರ್ಮುಲಾ ಅಥವಾ ಫಂಕ್ಷನ್ಸ್ ನ ಅಪ್ಲೈ ಮಾಡ್ತೀವಿ. ಅದನ್ನ ನಾವು 3D ರೆಫರೆನ್ಸಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ನಾನು ಸಮ್ಮರಿ ಅಂತ ಒಂದು ಶೀಟ್ ಹಾಕೊಂಡಿದ್ದೀನಿ. ಇಲ್ಲಿರೋ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ 4 ರೀಜನಲ್ ಆಗಿರೋ ಸೇಲ್ಸ್ ನ ನಾನು ಸಮ್ಮರೈಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಅದ್ರ ಟೋಟಲ್ ಮತ್ತೆ ಆವರೇಜ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಇಲ್ಲಿ 4 ರೀಜನ್ಸ್ ಅಲ್ಲಿ ಡೇಟಾನ ಎಂಟ್ರಿ ಮಾಡ್ಕೊಂಡಿದ್ದೀನಿ. 3 ಪ್ರಾಡಕ್ಟ್ಸ್ದು ಸೇಲ್ಸ್ ಅಮೌಂಟ್ನ ಹಾಕೊಂಡಿದ್ದೀನಿ. ನಾರ್ತ್ ರೀಜನಲ್ಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಐಸ್ ಕ್ರೀಮ್ಸ್ ಮತ್ತು ಚಾಕ್ಲೇಟ್ಸ್ ಇದ್ರದ್ದು ಸೇಲ್ಸ್ ಅಮೌಂಟ್ ಹಾಕೊಂಡಿದ್ದೀನಿ ಸೇಲ್ಸ್ ಅಮೌಂಟ್ ಕಾಲಮಲ್ಲಿ. ಅದೇ ಥರ ಸೌತಲ್ಲೂ ಕೂಡ ಸೇಮ್ ಪ್ರಾಡಕ್ಟ್ಸ್ಗೆ ಬೇರೆ ಬೇರೆ ಸೇಲ್ಸ್ ಅಮೌಂಟ್ ಏನಿದೆ ಅದನ್ನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಈಸ್ಟ್ ಮತ್ತು ವೆಸ್ಟಲ್ಲೂ ಕೂಡ ಹಾಗೆ ಇದೆ. ಸೊ ಈ 4 ರೀಜನಲ್ಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಎಷ್ಟು ಟೋಟಲ್ ಸೇಲ್ಸ್ ಆಗಿದೆ, ಅದೇ ಥರ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಸ್ ಎಷ್ಟು ಟೋಟಲ್ ಸೇಲ್ಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಮೊದಲನೇದಾಗಿ ಶೀಟ್ ರೆಫರೆನ್ಸಿಂಗ್ ಮಾಡ್ತೀವಿ ಅಂತಂದರೆ ಈಸ್ ಈಕ್ವಲ್ ಟು ನಾರ್ತ್ ಶೀಟ್ನ ಸೆಲೆಕ್ಟ್ ಮಾಡಿಕೊಂಡು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇರೋದು ಸೇಲ್ಸ್ ಅಮೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಕ್ಲಿಕ್ ಮಾಡಿ ಒಂದೊಂದೇ ಶೀಟಲ್ಲಿ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡಾಗ ಫಾರ್ಮುಲಾ ದೊಡ್ಡದಾಗತ್ತೆ. ಮತ್ತು ಮಲ್ಟಿಪಲ್ ಶೀಟ್ಸ್ ಇರುವಾಗ ಈ ಥರ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದಕ್ಕೆ ನಾನು ಈಸಿಯಾಗಿ ಏನು ಮಾಡ್ತೀನಿ ಅಂತ ಅಂದರೆ, ಟೋಟಲ್ ಸೇಲ್ಸ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ಗೆ ಟೋಟಲ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಈಸ್ ಈಕ್ವಲ್ ಟು ಟೈಪ್ ಮಾಡಿ ಸಮ್. ನನಗೆ ಸಮ್ ಬೇಕು ಅಂದರೆ 4 ರೀಜನಲ್ಲಿ ಟೋಟಲ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾನು ಸಮ್ ಯೂಸ್ ಮಾಡ್ತಿದ್ದೀನಿ. ಸಮ್ ಯೂಸ್ ಮಾಡಿಬಿಟ್ಟು ಬ್ರ್ಯಾಕೆಟ್ಸ್ ಓಪನ್ ಮಾಡಿ ಫಸ್ಟು ನಾರ್ತ್ ರೀಜನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಸೇಲ್ಸ್ ಅಮೌಂಟ್ C3 ಸೆಲ್ನಲ್ಲಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನೀವು ನೋಡ್ಬೋದು ನಾನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಾರ್ತ್ ಶೀಟ್ ನೇಮ್ ತೋರಿಸ್ತಾ ಇದೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಆದಮೇಲೆ ಸೆಲೆಕ್ಟ್ ಆಗಿರೋ ಸೆಲ್ ಅಡ್ರೆಸ್ ಕೂಡ ತೋರಿಸ್ತಾ ಇದೆ. ಇವಾಗ ಮತ್ತೆ ನಾನು ಪ್ರತಿಯೊಂದು ಶೀಟ್ನು ಕ್ಲಿಕ್ ಮಾಡೋ ಬದಲು ಮೊದಲನೇ ಶೀಟ್ ನಾರ್ತ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದರಲ್ಲಿರೋ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾವ ಅಮೌಂಟ್ ಬೇಕು ಆ ಅಮೌಂಟ್ ಇರೋವಂಥ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಶಿಫ್ಟ್ ಇಟ್ಕೊಂಡು ಕೊನೆ ಶೀಟ್ ಅಂದರೆ ನಾರ್ತಿಂದ ವೆಸ್ಟ್ವರೆಗೆ ನಮಗೆ 4 ಶೀಟೂ ಬೇಕಾಗಿರೋದ್ರಿಂದ ಫಸ್ಟ್ ಶೀಟ್ ಸೆಲೆಕ್ಟ್ ಆದಮೇಲೆ ಶಿಫ್ಟ್ ಇಟ್ಕೊಂಡು ವೆಸ್ಟ್ ಶೀಟ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು 4 ಶೀಟ್ ಸೆಲೆಕ್ಟ್ ಆಗಿದೆ. ಜೊತೆಗೆ ಫಾರ್ಮುಲಾ ಬಾರಲ್ಲಿ ನೋಡ್ಬೋದು ಸಮ್ ಆಫ್ ನಾರ್ತಿಂದ ವೆಸ್ಟ್ವರೆಗೆ ಶೀಟ್ಸ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಅಂದರೆ ನಾರ್ತ್ ಮತ್ತು ವೆಸ್ಟ್ ಮಧ್ಯ ಶೀಟ್ಸ್ ಮಧ್ಯ ಯಾವುದಾದ್ರೂ ಬೇರೆ ಶೀಟ್ಸ್ ಇದ್ದರೆ ಅದರಲ್ಲಿರೋ ವ್ಯಾಲ್ಯೂಸ್ ಕೂಡ ಸೆಲೆಕ್ಟ್ ಆಗಿರುತ್ತೆ. ಸೊ ಅದಷ್ಟು ಶೀಟ್ಸಲ್ಲಿ C3 ಪ್ರತಿಯೊಂದು ಶೀಟಲ್ಲೂ C3 ಸೆಲ್ಲಲ್ಲಿ ಏನು ವ್ಯಾಲ್ಯೂ ಇದೆ ಅದಷ್ಟು ಇನ್ಕ್ಲೂಡ್ ಆಗಿದೆ. ಸೊ ನಾನಿವಾಗ ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡ್ತೀನಿ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಸಮ್ಮರಿ ಶೀಟಲ್ಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸು ಟೋಟಲ್ ಬಂದಿದೆ. ಅಂದರೆ 4 ಶೀಟ್ಸಲ್ಲಿರುವಂಥ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ C3 ಸೆಲ್ಲಲ್ಲಿ ಏನಿದೆ ಅದಷ್ಟು ಆ್ಯಡ್ ಆಗಿ ಟೋಟಲ್ ಇಲ್ಲಿ ಬಂದಿದೆ. ಸೊ ನಾನು ಇದನ್ನು ಫಾರ್ಮುಲಾನ ಕೆಳಗಡೆಗೆ ಡ್ರ್ಯಾಗ್ ಮಾಡ್ತೀನಿ. ಸೊ ಅದು ಅಪ್ಲೈ ಆಗುತ್ತೆ ಆಯಾ ಸೆಲ್ಗೆ. ನೆಕ್ಸ್ಟ್ C4ಅಲ್ಲಿ ಐಸ್ ಕ್ರೀಮ್, ಪ್ರತಿ ಶೀಟಲ್ಲೂ C4ಅಲ್ಲಿ ಐಸ್ ಕ್ರೀಮ್ದು ಸೇಲ್ಸ್ ವ್ಯಾಲ್ಯೂ ಅಮೌಂಟ್ ಇರೋದ್ರಿಂದ ಅದು ಕೂಡ ಟೋಟಲ್ ಆಗಿ ಬಂದಿದೆ. ಚಾಕ್ಲೇಟ್ಸ್ದು ಅದೇ ಥರ ಕ್ಯಾಲ್ಕುಲೇಟ್ ಆಗಿ ಬಂದಿದೆ. ನೀವು ಕ್ರಾಸ್ ಚೆಕ್ ಮಾಡಬಹುದು ಬೇಕಿದ್ರೆ. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ನಾರ್ತಲ್ಲಿ 50,000 ಇದೆ, ನೆಕ್ಸ್ಟ್ 45,000, 95,000 ಆಯಿತು. ಈಸ್ಟಲ್ಲಿ 41,000 ಅದು ಆ್ಯಡ್ ಆಗಿ ವೆಸ್ಟಲ್ಲಿ 60,000 ಅದಷ್ಟು ಆ್ಯಡ್ ಆಗಿ ಇಲ್ಲಿ ಸಮ್ಮರಿ ಶೀಟಲ್ಲಿ 1,96,000 ಬರ್ತಾ ಇದೆ. ಸೊ ಇದನ್ನು 3D ರೆಫರೆನ್ಸಿಂಗ್ ಅಂತ ಕರಿತೀವಿ. ಮಲ್ಟಿಪಲ್ ಶೀಟ್ಸಲ್ಲಿ ಒಂದೇ ಸೆಲ್ಲಲ್ಲಿರೋ ವ್ಯಾಲ್ಯೂನ ನಾವು ಸಮರೈಸ್ ಮಾಡೋದಕ್ಕೆ ಫಾರ್ಮುಲಾದಲ್ಲಿ ಅಥವಾ ಫಂಕ್ಷನಲ್ಲಿ ಯೂಸ್ ಮಾಡಿದಾಗ ಅದನ್ನು 3D ರೆಫರೆನ್ಸಿಂಗ್ ಅಂತ ಕರಿತೀವಿ. ಸೊ ಇದೇ ಥರ ನಾವು ಜಾನ್ವರಿಯಿಂದ ಡಿಸೆಂಬರ್ವರೆಗೆ ಶೀಟ್ಸಲ್ಲಿರೋ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಸೇಲ್ ವ್ಯಾಲ್ಯೂಸ್ ಅಥವಾ ಬೇರೆ ಏನಾದರೂ ಕ್ಯಾಲ್ಕುಲೇಷನ್ಸ್ ಪರ್ಫಾರ್ಮ್ ಮಾಡಬೇಕು ಅಂದಾಗ ಈ ಥರ 3D ರೆಫರೆನ್ಸಿಂಗ್ ಯೂಸ್ ಮಾಡ್ಬೋದು. ಅದೇ ಥರ ನಾನಿಲ್ಲಿ ಆ್ಯಾವ್ರೇಜ್ಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆ್ಯಾವ್ರೇಜ್ ಬೇಕಾಗಿರುವಂಥ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಈಸ್ ಈಕ್ವಲ್ ಟು ಟೈಪ್ ಮಾಡಿ ಆ್ಯಾವ್ರೇಜ್ ಫಂಕ್ಷನ್ ನೇಮ್ನ ಟೈಪ್ ಮಾಡ್ತೀನಿ. ಟ್ಯಾಬ್ ಕೀ ಪ್ರೆಸ್ ಮಾಡಿ ಮಾಡಿದಾಗ ಬ್ರ್ಯಾಕೆಟ್ಸ್ ಅಪಿಯರ್ ಆಗುತ್ತೆ. ಸೊ ಫಸ್ಟ್ ಶೀಟ್ ನಾರ್ತ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಆ್ಯಾವ್ರೇಜ್ ನನಗೆ 3 ಪ್ರಾಡಕ್ಟ್ ಸಿಗಬೇಕು. ಒಂದು ಪ್ರಾಡಕ್ಟಿಗೆ ಫಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ನೋಡ್ಬೋದು ಆ್ಯಾವ್ರೇಜ್ ಫಂಕ್ಷನ್ಗೆ ನಾರ್ತ್ ರೀಜನಲ್ಲಿರೋ C3 ಸೆಲ್ ಪಾಸ್ ಆಗಿದೆ. ನೆಕ್ಸ್ಟ್ ಶಿಫ್ಟ್ ಇಟ್ಕೊಂಡು ವೆಸ್ಟ್ ರೀಜನ್ ಅಂದರೆ ಈ 4 ಶೀಟಲ್ಲಿ ಕೊನೆಯದಲ್ಲಿರೋದು ವೆಸ್ಟ್ ರೀಜನ್, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ 4 ಶೀಟ್ ಸೆಲೆಕ್ಟ್ ಆಗಿದೆ.
4 ಶೀಟ್ ಸೆಲೆಕ್ಟ್ ಆಗಿರೋದು ನಮಗೆ ನಾರ್ತ್ ಇಂದ ವೆಸ್ಟ್ ಮಧ್ಯದಲ್ಲಿ ಕೋಲನ್ ಅಲ್ಲಿ ಸಪರೇಟ್ ಆಗಿದೆ, ಅಂದ್ರೆ ನಾರ್ತ್ ಇಂದ ವೆಸ್ಟ್ ರೀಜನ್ಸ್ ಇರುವಂತ ಶೀಟ್, ಅಂದ್ರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅದಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಪ್ರತಿಯೊಂದು ಶೀಟಲ್ಲೂ C3 ವ್ಯಾಲ್ಯೂ ಏನಿದೆ C3 ಸೆಲ್ ಅದು ಸೆಲೆಕ್ಟ್ ಆಗಿದೆ. ಸೊ ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇಲ್ಲೂ ನಮಗೆ ಆವರೇಜ್ ಕ್ಯಾಲ್ಕುಲೇಟ್ ಆಗಿ ಬಂದಿದೆ. ಇದನ್ನ ನೀವು ಮ್ಯಾನ್ಯಲ್ ಆಗಿ ಕೂಡ ಚೆಕ್ ಮಾಡ್ಬೋದು. ಇದೇ ಫಾರ್ಮುಲಾನ ನಾನು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಸ್ದು ಕೂಡ ಆವರೇಜ್ ವ್ಯಾಲ್ಯೂ ಇಲ್ಲಿ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನಾರ್ತ್ ಇಂದ ವೆಸ್ಟ್ ವರ್ಗ ಶೀಟ್ಸ್ ಯಾವ್ಯಾವ್ದು ಇನ್ಕ್ಲೂಡ್ ಆಗಿದೆ. 4 ಶೀಟ್ಸ್ದು C4 ಅಲ್ಲಿರೋ ವ್ಯಾಲ್ಯೂಸ್ನ ಅಂದರೆ ಐಸ್ ಕ್ರೀಮ್ಗೆ ಏನು ಸೇಲ್ಸ್ ಅಮೌಂಟ್ ಇದೆ ಅದಷ್ಟು ಇನ್ಕ್ಲೂಡ್ ಆಗಿ ಅದ್ರದ್ದು ಆವ್ರೇಜ್ ಇಲ್ಲಿ ಬಂದಿದೆ. ಸೊ ಇದನ್ನ ನೀವು ಮಲ್ಟಿಪಲ್ ಶೀಟ್ಸ್ ಮೇಲೆ ಸೇಮ್ ಸೆಲ್ ಅಲ್ಲಿ ಯಾವುದಾದ್ರೂ ಕ್ಯಾಲ್ಕುಲೇಷನ್ಸ್ನ ಪರ್ಫಾರ್ಮ್ ಮಾಡ್ತೀರಾ ಅಂದರೆ ನೀವು ಈ ಥರ 3D ರೆಫರೆನ್ಸಿಂಗ್ನ ಯೂಸ್ ಮಾಡ್ಬೋದು. 3D ರೆಫರೆನ್ಸಿಂಗ್ ಮಾಡಿ ನಾನು 4 ಶೀಟ್ದು ಇಲ್ಲಿ ಸಮ್ಮರಿ ಕ್ರಿಯೇಟ್ ಮಾಡಿದ್ದೀನಿ, ಅಂದರೆ ಟೋಟಲ್ ಸೇಲ್ಸ್ ಮತ್ತು ಆವ್ರೇಜ್ ಸೇಲ್ಸ್. ಇವಾಗ ನಾನು ಸೆಂಟ್ರಲ್ ರೀಜನ್ದು ಮಧ್ಯದಲ್ಲಿ ಸೇರಿಸಬೇಕು ಅಂತ ಅಂದಾಗ ನಾನು ಫಾರ್ಮುಲಾದಲ್ಲಿ ಎಡಿಟ್ ಮಾಡಬೇಕಾದ್ರೆ ಇಲ್ಲಿ ಏನಾಗುತ್ತೆ, ನಾರ್ತಿಂದ ಸೆಂಟ್ರಲ್ ಅಂತ ತಗೊಂಡಾಗ ಸಮ್ಮರಿ ಶೀಟಲ್ಲಿರೋ ವ್ಯಾಲ್ಯೂನು ಆ್ಯಡ್ ಆಗಿ ಡಬಲ್ ಅಮೌಂಟ್ನ ತೋರಿಸೋ ಚಾನ್ಸಸ್ ಇದೆ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಸೆಂಟ್ರಲ್ ಶೀಟ್ ಏನಿದೆ ಇದರಲ್ಲಿ ನಾನು ಸೇಮ್ ಪ್ರಾಡಕ್ಟ್ಸ್ ಮತ್ತು ಎಲ್ಲದಕ್ಕೂ 10,000 ಅಂತ ಹಾಕ್ಕೊಂಡಿದ್ದೀನಿ, ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ತೋರಿಸೋದಕ್ಕೋಸ್ಕರ. ಸೊ ಈ ಸೆಂಟ್ರಲ್ ಶೀಟ್ನ ಏನಿದೆ ಅದನ್ನು ನಾನು ವೆಸ್ಟ್ ಪಕ್ಕಕ್ಕೆ ಹಾಕ್ತೀನಿ. ವೆಸ್ಟ್ ಪಕ್ಕಕ್ಕೆ ಹಾಕಿದಾಗ ನಮಗೆ ಸಮ್ಮರಿನಲ್ಲಿ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ. ಯಾಕೆ ಅಂತ ಅಂದರೆ ಫಾರ್ಮುಲಾದಲ್ಲಿ ಸೆಂಟ್ರಲ್ ಇನ್ಕ್ಲೂಡ್ ಆಗಿಲ್ಲ, ನಾರ್ತಿಂದ ವೆಸ್ಟ್ ವರ್ಗ ತೊಗೊಂಡಿರೋದ್ರಿಂದ 4 ಶೀಟ್ ಮಾತ್ರ ಸಮ್ಮರಿ ನಮಗೆ ಡಿಸ್ಪ್ಲೇ ಆಗ್ತಿದೆ. ಸೊ ಈ ಸೆಂಟ್ರಲ್ನು ಇನ್ಕ್ಲೂಡ್ ಮಾಡಬೇಕು ಅಂದರೆ ಒಂದು ಮೆಥಡ್ ನಾವು ಫಾರ್ಮುಲಾನ ಎಡಿಟ್ ಮಾಡಿ ಫಾರ್ಮುಲಾನ ಡ್ರ್ಯಾಗ್ ಮಾಡೋದು. ಇನ್ನೊಂದು ಈಸಿ ಮೆಥಡ್ ಯಾವುದು ಅಂತ ಅಂದರೆ ಜಸ್ಟ್ ಈ ಸೆಂಟ್ರಲ್ ಶೀಟ್ ಏನಿದೆ ಆ ಶೀಟ್ನ ತಗೊಂಡು ನಾರ್ತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಪ್ಲೇಸ್ ಮಾಡೋದು. ಪ್ಲೇಸ್ ಮಾಡಿದಾಗ ನಾವು ಸಮ್ಮರಿ ಶೀಟ್ಗೆ ಹೋಗಿ ನೋಡಿದಾಗ ನೀವು ಡಿಫ್ರೆನ್ಸ್ ಆಟೋಮೆಟಿಕ್ ಆಗಿ ಚೇಂಜಸ್ ನೋಡ್ಬೋದು. ಇಲ್ಲಿ ಬರೀ 4 ರೀಜನ್ದು ತಗೊಂಡಾಗ 1,96,000 ತೋರಿಸ್ತಾ ಇತ್ತು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ದು ಟೋಟಲ್ ಸೇಲ್ಸ್. ಆವ್ರೇಜ್ ನಮಗೆ 49,000 ತೋರಿಸ್ತಾ ಇತ್ತು. ಸೆಂಟ್ರಲ್ ಶೀಟ್ನ ತೆಗೆದು ಮಧ್ಯದಲ್ಲಿ ನಾನು ಪ್ಲೇಸ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ನಾರ್ತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಯಾವ್ದು ಶೀಟ್ ಬರುತ್ತೆ ಅದಷ್ಟು ಇನ್ಕ್ಲೂಡ್ ಆಗೋದ್ರಿಂದ ಸಮ್ಮರಿನಲ್ಲಿ ಅದು ಕೂಡ ಇನ್ಕ್ಲೂಡ್ ಆಗಿದೆ. ಅದೇ ಥರ ನಾನು ಈ ಸೆಂಟ್ರಲ್ ರೀಜನ್ದು ತೆಗೆದ್ಬಿಟ್ರು ರೈಟ್ ಸೈಡಿಗೆ ಪ್ಲೇಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಸಮ್ಮರಿ ಶೀಟಲ್ಲಿ ಮತ್ತೆ ವ್ಯತ್ಯಾಸ ಕಾಣಿಸುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್ ನಮಗೆ 3D ರೆಫರೆನ್ಸಿಂಗ್ ಯೂಸ್ ಮಾಡೋದ್ರಿಂದ. ಇನ್ನೊಂದು ವಿಷಯ ಏನಂತ ಅಂದರೆ ಈ ಥರ ಅಡ್ವಾಂಟೇಜ್ನ ನಾವು ಎಲ್ಲ ಕಡೆನೂ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಈಗ ಮಂತ್ಲಿ ಸೇಲ್ಸ್ನ ನೋಡಬೇಕಾದ್ರೆ ಜನವರಿಯಿಂದ ಡಿಸೆಂಬರ್ವರೆಗೂ ಆರ್ಡ್ರಲ್ಲಿ ಇರಬೇಕಾಗುತ್ತೆ. ಸಪೋಸ್ ನಾವು ಜಾನ್ವರಿ ಫೆಬ್ರವರಿ ಮಾರ್ಚ್ದು ಸೇಲ್ಸ್ದು ಸಮರೈಸ್ ಮಾಡಿಬಿಟ್ಟು ಏಪ್ರಿಲ್ನ ಇನ್ಕ್ಲೂಡ್ ಮಾಡಬೇಕು ಅಂದಾಗ ನಾವು ಏಪ್ರಿಲ್ನ ತೆಗೆದು ಜನವರಿ ಮತ್ತು ಮಾರ್ಚ್ ಮಧ್ಯದಲ್ಲಿ ಹಾಕೋಕ್ಕಾಗಲ್ಲ, ಕೊನೆಯಲ್ಲೇ ಹಾಕಬೇಕು. ಆವಾಗ ನಾವು ಫಾರ್ಮುಲಾಸ್ನ ಎಡಿಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ನಮಗೆ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಶೀಟ್ನ ಇನ್ಸರ್ಟ್ ಮಾಡ್ಬೋದು, ಅದು ಅಡ್ವಾಂಟೇಜ್. ಆದರೆ ಇನ್ನೊಂದು ಡಿಸಡ್ವಾಂಟೇಜ್, ನಮಗೆ ಆರ್ಡರಲ್ಲೇ ಬೇಕು ಅಂತ ಅಂದಾಗ ನಾವು ಸಮ್ಮರಿ ಶೀಟಲ್ಲಿ ಫಾರ್ಮುಲಾಸ್ನ ಎಡಿಟ್ ಮಾಡಬೇಕಾಗುತ್ತೆ. ಇದೇ ಥರ ನಾವು ಟೆಸ್ಟ್ 1 ಟೆಸ್ಟ್ 2 ಟೆಸ್ಟ್ 3 ಅಂತ ಸ್ಟೂಡೆಂಟ್ ಟೆಸ್ಟ್ ಮಾರ್ಕ್ಸ್ನ ತೊಗೊಂಡು ಅದ್ರದ್ದು ಆವ್ರೇಜ್ ಮತ್ತು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಮಂತ್ಲಿ ಸೇಲ್ಸಿಗೆ ಯೂಸ್ ಮಾಡ್ಬೋದು, ಅಟೆಂಡೆನ್ಸಿಗೆ ಯೂಸ್ ಮಾಡ್ಬೋದು. ಸೊ 3D ರೆಫರೆನ್ಸಿಂಗ್ ಅನ್ನೋದು ಸರಿಯಾಗಿ ಉಪಯೋಗಿಸಿದ್ರೆ ತುಂಬ ಅಡ್ವಾಂಟೇಜ್ ಆಗಿ ನಮಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ವಿಷಯ ಏನಂತ ಅಂದರೆ ನಾವು 3D ರೆಫರೆನ್ಸಿಂಗ್ ಅಪ್ಲೈ ಮಾಡೋದಕ್ಕೆ ಪ್ರತಿಯೊಂದು ಶೀಟ್ಸಲ್ಲೂ ಯಾವ್ಯಾವ ಶೀಟ್ಸ್ನ ಇನ್ಕ್ಲೂಡ್ ಮಾಡ್ತೀವಿ ಅದು ಯೂನಿಫಾರ್ಮ್ ಆಗಿರಬೇಕು. ಇಲ್ಲಿ ನೀವು ನೋಡ್ಬೋದು ನಾನು ನಾರ್ತಲ್ಲಿ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ C3 C4 C5 ಇದೇ ಆರ್ಡ್ರಲ್ಲಿದೆ. ಪ್ರತಿಯೊಂದು ಶೀಟಲ್ಲೂ ಕೂಡ ಪ್ರಾಡಕ್ಟ್ಸು ಇದೇ ಆರ್ಡ್ರಲ್ಲಿದೆ, ಅಮೌಂಟು ಕೂಡ ಅದೇ ಸೆಲ್ನಲ್ಲಿ ಇರಬೇಕು. ನಾವು ಸೆಲ್ನ ವ್ಯತ್ಯಾಸ ಮಾಡಿದ್ರೆ ಅದು ಸಪೋಸ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ನ ಕೆಳಗಡೆಗೆ ಡ್ರ್ಯಾಗ್ ಮಾಡಿಬಿಟ್ಟು ಒಂದು ಶೀಟಲ್ಲಿ ಐಸ್ ಕ್ರೀಮ್ ಚಾಕ್ಲೇಟ್ಸ್ನ ಮೇಲ್ಗಡೆಗೆ ಮೂವ್ ಮಾಡಿದ್ರೆ ಸಮ್ಮರಿನಲ್ಲಿ ಅಮೌಂಟು ವ್ಯತ್ಯಾಸ ಆಗುವಂಥ ಚಾನ್ಸಸ್ ಇದೆ. ಸೊ ಇದನ್ನು ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಯೂಸ್ ಮಾಡಿದ್ರೆ ನಮಗೆ 3D ರೆಫರೆನ್ಸಿಂಗ್ ತುಂಬ ಹೆಲ್ಪ್ಫುಲ್ ಆಗಿರೋವಂಥ ಫೀಚರ್ ಆಗುತ್ತೆ.